ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂದರೆ, ಯುವ ನಿಧಿ ಫಲಾನುಭವಿಗಳೇನಿದಿರಲ್ಲ ಇವರಿಗೆ ಡಿಸೆಂಬರ್ ಮಂತಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಭಾಳಷ್ಟು ಚೇಂಜಸ್ಗಳಾದವು. ಮತ್ತು ಅದರ ಜೊತೆಗೆ ಕೌಶಲ್ಯಕಾರ ಕರ್ನಾಟಕ ಯೋಜನೆ ಕಡೆಯಿಂದ ಸ್ಟಿಕ್ ಆಗಿ ಟೆಕ್ಸ್ಟ್ ಮೆಸೇಜ್ ಬರ್ತಾ ಇದೆ, ಮೇಲ್ ಬರ್ತಾ ಇದೆ, ಮತ್ತು ಅದ್ರ ಜೊತೆಗೆ ಫೋನ್ ಕಾಲ್ ಕೂಡ ಬರ್ತಾ ಇದೆ. ಇದೆಲ್ಲ ಯಾಕೆ ಬರ್ತಾ ಇದೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಯುವ ನಿಧಿ ಫಲಾನುಭವಿಗಳೇನಿದಿರಲ್ಲ ಇಲ್ಲಿವರೆಗೂ ಅಪ್ಲಿಕೇಶನ್ ಹಾಕಿದ ಮೇಲೆ ಆಲ್ಮೋಸ್ಟ್ ಹೈಯರ್ ಎಜುಕೇಷನ್ ತಗೊಳ್ಳೋರಿಗೆ ಬಿಟ್ಟು ಉಳಿದವ್ರು ಎಲ್ಲರಿಗೂ ಯುವ ನಿಧಿ ಹಣ ಬರ್ತಾ ಇದೆ. ನೀವು ಜಾಬ್ ಮಾಡ್ತಾ ಇದ್ರು ಹಣ ಬರ್ತಾ ಇದೆ, ಕೋಚಿಂಗ್ ತಗೊಳ್ತಾ ಇದ್ರು ಹಣ ಬರ್ತಾ ಇದೆ, ಮನೇಲಿ ಕುಂತ್ಕೊಂಡಿದ್ರು ಹಣ ಬರ್ತಾ ಇದೆ. ಇದಕ್ಕಾಗಿ ಯುವ ನಿಧಿ ಹಣವನ್ನು ಪಡ್ಕೊತಾ ಇದ್ದಾರಲ್ಲ ಈ ಫಲಾನುಭವಿಗಳ ಬಗ್ಗೆ ಒಂದ್ಸಲ ಸೈಡ್ ವೆರಿಫಿಕೇಶನ್ ಅನ್ನು ಮಾಡೋದಕ್ಕೋಸ್ಕರ ಈ ಫೋನ್ ಕಾಲ್ಗಳು, ಟೆಕ್ಸ್ಟ್ಗಳು ಮತ್ತು ಮೇಲ್ಗಳು ಬರ್ತಾ ಇದೆ. ನಿಮಗೆ ಫೋನ್ ಮಾಡಿ ಹಣವನ್ನು ಏನು ಮಾಡ್ತಾ ಇದ್ದೀರಾ, ನೀವೇನಾದರೂ ಜಾಬ್ ಮಾಡ್ತಾ ಇದ್ದೀರಾ ಎಲ್ಲವನ್ನ ವಿಚಾರಿಸ್ತಾರೆ. ಇದರಲ್ಲೇನಾದರೂ ನೀವು ಸಿಕ್ಕಿಬಿದ್ದರೆ ಇನ್ನು ಮುಂದೆ ಯುವ ನಿಧಿ ಹಣ ಬಂದ್ ಆಗೋದಂತೂ ಖಂಡಿತ ಸ್ನೇಹಿತರೆ. ಅದಕ್ಕೋಸ್ಕರ ಸ್ವಲ್ಪ ಜಾಗರೂಕರಾಗಿ, ಮೇಲ್ ಬಂದರೆ, ಮೆಸೇಜ್ ಬಂದರೆ, ಫೋನ್ ಕಾಲ್ ಬಂದರೆ ಜಾಗರೂಕವಾಗಿ ಉತ್ತರ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅದ್ರ ಜೊತೆಗೆ ಅಕ್ಟೋಬರ್ ತಿಂಗಳ ಅಮೌಂಟ್ ಮತ್ತು ನವಂಬರ್ದು ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಚೇಂಜಸ್ ಏನೇನಾಗಿದೆ ಮತ್ತು ಅದ್ರ ಜೊತೆಗೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಅಮೌಂಟಿನ ಅಪ್ಡೇಟ್ ಕೂಡ ಬಂದಿದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ. ಅಕ್ಟೋಬರ್ ಮಂತಿನ ಅಮೌಂಟು ಈಗಾಗಲೇ ಯುವ ನಿಧಿ ಫಲಾನುಭವಿಗಳೇನಿದ್ದಾರಲ್ಲ 90% ಜನರಿಗೆ ಬಂದಿದೆ ಸ್ನೇಹಿತರೆ. ನಿಮಗೇನಾಗಿದೆ, ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ, ಮತ್ತು ಯಾವ ಜಿಲ್ಲೆ ಅಂತ ಹೇಳೋದನ್ನ ಒಂದು ಮರಿಬೇಡಿ. ಇನ್ನು ಕೆಲವೊಬ್ಬರಿಗೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೇನೆ. ನೀವು ಅಕ್ಟೋಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಿರಲಿಲ್ಲ, ಬಟ್ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಅಲ್ಲಿ ಏನಾದರೂ ನೀವು ಸ್ಟೇಟಸನ್ನು ಚೆಕ್ ಮಾಡಿದಾಗ DBT ಪೋಸ್ಟ್ ಅಂತ ಏನಾದರೂ ತೋರಿಸ್ತಾ ಇತ್ತು ಅಂದರೆ ಇನ್ನು 7 ವರ್ಕಿಂಗ್ ಡೇಸ್ ಒಳಗಡೆ ಅಕ್ಟೋಬರ್ ತಿಂಗಳು ಅಮೌಂಟು ಬರುತ್ತೆ. ಮತ್ತು ನವಂಬರ್ ತಿಂಗಳು ಇಲ್ಲಿವರೆಗೂ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು, ಈಗ DBT ಪೋಸ್ಟ್ ಅಂತ ಬರ್ತಾ ಇದೆ. ಅದು ಕೂಡ ಸ್ಟೇಟಸ್ ಚೇಂಜ್ ಆಗಿದೆ, ಅದನ್ನು ವಿತಿನ್ 7 ವರ್ಕಿಂಗ್ ಡೇಸಲ್ಲಿ ಅಮೌಂಟ್ ಬರುತ್ತೆ ಸ್ನೇಹಿತರೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಅಮೌಂಟಿನ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಏನು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಅಮೌಂಟು ನೀವು ಬಂದಿಲ್ಲ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಏನಾದರೂ ಎರರ್ ಬಂದಿರುತ್ತೆ ಒಂದು. ಮತ್ತು ಕೌಶಲ್ಯಕಾರ ಕರ್ನಾಟಕ ಯೋಜನೆ ಏನಿದೆಯಲ್ಲ ಅಲ್ಲಿ ನೀವು ರಿಜಿಸ್ಟರ್ ಆಗಿರೋದಿಲ್ಲ, ಈ ಕಾರಣಕ್ಕಾಗಿ ನಿಮಗೆ ಯುವ ನಿಧಿ ಹಣ ಬಂದಿರೋದಿಲ್ಲ ಸ್ನೇಹಿತರೆ. ಮತ್ತು ಅದರ ಜೊತೆಗೆ ಫೋನ್ ಕಾಲ್ ಬಂದಾಗ, ಮೆಸೇಜ್ ಬಂದಾಗ, ಮೇಲ್ ಬಂದಾಗ ಹೇಗೆ ಜಾಗರೂಕವಾಗಿ ಉತ್ತರ ಕೊಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ನಿಮಗೆ ಫೋನ್ ಮಾಡ್ತಾರೆ ಸ್ನೇಹಿತರೆ ಕೌಶಲ್ಯಕರಣ, ಹೌದು ನಾವು ಈ ಕಡೆ ಕೌಶಲ್ಯ ಕರ್ನಾಟಕ ಯೋಜನೆ ಕಡೆಯಿಂದ ಯುವ ನಿಧಿ ಹಣವನ್ನು ನೀವು ಯುವ ನಿಧಿ ಹಣವನ್ನು ಯಾವುದಕ್ಕೆ ಬಳಸ್ಕೊತಾ ಇದ್ದೀರಾ, ಏನು ಕೆಲಸ ಏನಾದರೂ ಉದ್ಯೋಗ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಹೌದು ನಾವು ಉದ್ಯೋಗ ಮಾಡ್ತಾ ಇದ್ದೀವಿ ಅಂತ ಏನಾದರೂ ಹೇಳಿದ್ರೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಮಂತಿಂದ ಯುವ ನಿಧಿ ಹಣ ಬರೋದೇ ಇಲ್ಲ ಅಂತ ಕನ್ಫರ್ಮ್ ಸ್ನೇಹಿತರೆ. ಮತ್ತು ಮೆಸೇಜ್ ಕೂಡ ಬರ್ತಾ ಇದೆ ಕೌಶಲ್ಯ ಕರ್ನಾಟಕ ಯೋಜನೆ ಕಡೆ. ನೀವು ಒಂದ್ಸಲ ಜಿಲ್ಲಾ ಯುವ ನಿಧಿ ಆಫೀಸ್ಗೆ ಬಂದು ಭೇಟಿ ನೀಡಿ ನಿಮ್ಮ ಬಗ್ಗೆ ವಿಚಾರಿಸ್ತಾರಂತೆ. ಆ ವಿಚಾರಣೆಗೂ ಕೂಡ ನೀವು ಒಳಪಡಬೇಕಾಗ್ತದೆ. ಹೋಗಿ ಬರಬೇಕು. ಯಾರಿಗೆ ಫೋನ್ ಬಂದಿದೆ, ಮೆಸೇಜ್ ಬಂದಿದೆ ಮತ್ತು ಮೇಲ್ ಬಂದಿದೆ ಅವರು ಯುವ ನಿಧಿ ಜಿಲ್ಲಾ ಆಫೀಸ್ಗೆ ಹೋಗಿ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ. ಆ ವಿಚಾರಗಳಿಗೆ ನೀವು ಮಾತುಕತೆ ಆಡಿ ಇರೋ ವಿಚಾರನ ತಿಳಿಸ್ಬಿಟ್ಟು ಬನ್ನಿ ಅನ್ನೋದು ನನ್ನ ಸಲಹೆ ಸ್ನೇಹಿತರೆ. ಮತ್ತು ಅದರ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಕೆಲವೊಂದಿಷ್ಟು ಫಾರ್ಮೆಟ್ಗಳು ಚೇಂಜ್ ಆಗಿದ್ವು ಸ್ನೇಹಿತರೆ. ಏನೇನು ಚೇಂಜ್ ಆಗಿದ್ವು ಅಂದರೆ ಈಗ ಅದಕ್ಕಿಂತ ಮುಂಚೆ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಅಂತ ಎರಡು ತೋರಿಸ್ತಾ ಇದೆ. ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದರೆ BA BCom ಮುಗಿದವರು ನಾನ್ ಟೆಕ್ನಿಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಪ್ಲೊಮೊ ಇಂಜಿನಿಯರ್ ಮುಗಿದವರು ಟೆಕ್ನಿಕ್ ಅಂತೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಯರ್ ಇದೆ ಅನ್ಕೋತೀನಿ. BA BCom ಇದ್ದವರು ನಾನ್ ಟೆಕ್ನಿಕಲ್, ಇಂಜಿನಿಯರ್ ಮತ್ತು ಡಿಪ್ಲೊಮೊ ಏನು ಮಾಡಿರ್ತಾರಲ್ಲ ಇವರು ಟೆಕ್ನಿಕಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಈಗ ಸ್ಕೂಲ್ ನೇಮ್ ಕೂಡ ತೋರಿಸ್ತಾ ಇದೆ. ನಿಮ್ಮ ಸ್ಕೂಲ್ ನೇಮ್ ಪೂರ್ತಿ ಟೈಪ್ ಮಾಡೋಕ್ಕೆ ಹೋದರೆ ಬರ್ತಾ ಇಲ್ಲ, ಯಾಕಂದರೆ ಸ್ಕೂಲ್ ನೇಮ್ ಪೂರ್ತಿ ಟೈಪ್ ಮಾಡಿದ್ರೆ ಯಾರು ಅಂತ ತೋರಿಸ್ತಾ ಇದೆ. ಸಬ್ಮಿಟ್ ಕೊಟ್ಟರು ಸೆಲ್ಫ್ ಡಿಕ್ಲರೇಷನ್ ಆಗ್ತಾ ಇಲ್ಲ. ಇದಕ್ಕೆ ಸೊಲ್ಯೂಷನ್ ಏನಂತ ಕೇಳಿದ್ರೆ ನಿಮ್ಮ ಸ್ಕೂಲ್ ನೇಮು ಶಾರ್ಟ್ ಆಗಿರುತ್ತೆ ಸ್ನೇಹಿತರೆ. ಕೆಲವೊಂದು 4 ಸ್ಪೆಲ್ಲಿಂಗ್ಗಳಲ್ಲಿ ಕುಂದಿರ್ಸಿರ್ತಾರೆ, ಶಾರ್ಟ್ ಆಗಿ ಕರೀತಾರೆ, ಅದನ್ನು ಟೈಪ್ ಮಾಡಿದ್ರು ಕೂಡ ನಡೀತದೆ. ಮತ್ತು ನೀವು ಅದನ್ನು ಟೈಪ್ ಮಾಡಿದ್ರೆ ಕೆಳಗೊಂದು ಕಾಲೇಜುಗಳ ಲಿಸ್ಟ್ ಬರ್ತದೆ, ಆ ಲಿಸ್ಟಲ್ಲಿ ಹೋಗಿ ನಿಮ್ಮ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೋದು. ಯುವ ನಿಧಿ ಬಗ್ಗೆ ಬಂದಿರತಕ್ಕಂಥ ಇಷ್ಟು ಅಪ್ಡೇಟನ್ನು ನಿಮಗೆ ತಿಳಿಸಿದ್ದೀನಿ ಅನ್ಕೋತೀನಿ. ಇದ್ರ ಜೊತೆಗೆ ಏನಪ್ಪ ಅಂದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋನ ಯಾರೆಲ್ಲ ಪೂರ್ತಿಯಾಗಿ ನೋಡಿದ್ದೀರಲ್ಲ ಇವ್ರಿಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಮತ್ತು ನಾನು ಹೆಚ್ಚಿನ ವಿಡಿಯೋನ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ಅಪ್ಡೇಟ್ ಬಂದರೂ ಟಕ್ ಅಂತ ವಿಡಿಯೋ ಮಾಡಾಕ್ತೀನಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದರಿಂದ ಮಾಹಿತಿ ತಿಳ್ಕೊಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.